ಎಲ್ಲ ಬಿಟ್ಬಿಡಿ ನನ್ನ. ಅಲ್ಕ ನನ್ ಮಗನೇ, ನೀನ್ ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂದ್ಲ? ನಿನ್ ತಲೆ ಬೋಳ್ಸಿ ಕತ್ತೆ ಮೇಲ್ ಕುಂಡ್ರಿಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀವಿ. ಕತ್ತಿಗೆ ಚಪ್ಪಲಿ ಹಾರ ಹಾಕಿಸ್ತೀವಿ. ಅಷ್ಟೇ ಅಲ್ಲ, 10,000 ರೂಪಾಯಿ ಜುಲ್ಮಾನೆ ಹಾಕ್ತೀವಿ. ನಮ್ಮೂರ್ ದೇವಸ್ಥಾನಕ್ಕೆ 6 ತಿಂಗಳು ನೀರು ಹೊರಿಸ್ತೀವಿ. ಹೋಲ್ಡ್ ಆನ್ ಉದಯರಂಗ ಬಸ್ ತರ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ? ಈ ತರ ಶಿಕ್ಷೆ ಕೊಡೋದಕ್ಕೆ ಇವನು ಏನ್ ತಪ್ಪು ಮಾಡಿದ್ದಾನೆ? ನಿಮ್ಮೂರ್ನವನು ಅಂತ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರೇನು? ನಾನ್ ಯಾರು? ಈ ಊರಿನ ದೊಡ್ಡ ಮನುಷ್ಯ. ನಡುರಾತ್ರಿಲಿ ನನ್ ಮನೆಗ್ ಬಂದು ಕದಾ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ, ಪಿಟಿಂಗು. ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು. ಅಲ್ಕ ನನ್ ಮಗನೇ, ನಂಗ್ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಾಂಡೆರ್ನೋ ಮುಂಡೆನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ದೇವ್ರಾಣೆಗೂ ಅಂತ ಕೆಲಸ ಮಾಡಿಲ್ಲ ಅಣ್ಣ. ನಾನು ಹೇಳಿದ್ದೆ ಬೇರೆ, ಅವ್ರು ತಿಳ್ಕೊಂಡಿದ್ದೆ ಬೇರೆ. ಅಂದ್ರೆ ನಿನ್ ಗೆಣಿಯ ಸಿದ್ರಾಮ ಅವನ್ ಎಮ್ಮೆ ಕಳ್ದೋಗದೆ ಹುಡ್ಕಂಬ ಅಂತಂದ. ಹುಡ್ಕಾಂಡ್ ಊರಿಗೆ ಬರೋದಕ್ಕೆ ಕತ್ಲಾಗ್ ಹೋಗಿತ್ತು. ಮಂಕಂಡಿದ್ದು ಒತ್ತರಿಕೆ ಎದ್ದೋಗನ ಅಂತ ಒಂದ್ ಜಗಲಿ ಮೇಲ್ ಮಂಕಂಡೆ. ಈ ಎಮ್ಮೆ ಸಿಗ್ನೆ ಇಲ್ವೇ? ಯಾರಯ್ಯ ನೀನು? ನಾನು ಪುಕ್ಸಟ್ಟೆ ಅಂತ, ಶಿವನಹಳ್ಳಿ ಅವನು. ಕತ್ಲಾಗ್ ಹೋಗಿತ್ತು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಇದು ಹೆಣ್ಮಕ್ಳಿರೋ ಮನೆ, ಬೇರೆಲ್ಲಾರ ಮಲಿಕ ಹೋಗಯ್ಯ. ಹೋಗಿದ್ದೇಳ. ಯಾರೇ ನೀನು? ನಾನು ನಿಮ್ಮಂಗೆ ಬೇರೆ ಊರ್ನವನು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಈ ಮನೆ ಯಜಮಾನ ನಾನು ಕಣಯ್ಯ. ಈ ಮನೇಲಿ ಹೆಣ್ಮಕ್ಳಿದಾರೆ, ಬೇರೆ ಎಲ್ಲಾದ್ರೂ ಮಲಕ ಹೋಗೋ. ಈ ಮನೆಗೂ ಹೆಣ್ಮಕ್ಳವ್ರ? ಸಮೇ 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 ನಮಸ್ಕಾರ. ಯಾರಯ್ಯ ನೀನು? ಏನ್ ಬೇಕಾಗಿತ್ತು? ನಿಮ್ಮಲ್ಲಿ ಹೆಣ್ಮಕ್ಳಿದಾರ? ಯಾಕೆ? ಮಂಕ ಬೇಕಾಗಿತ್ತು. ಇಷ್ಟ ಕಳ್ಳ ನಡೆದಿದ್ದು. ನಾನ್ ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ. ಅಣ್ಣ, ನೀನೇ ಒಂದು ಐಡಿಯಾ ಮಾಡಿ ಬಿಡಿಸ್ಕೊಂಡು ಹೋಗ್ಬಿಡಣ್ಣ. ಅಲ್ಕ ನನ್ ಮಗನೇ, ತಾಳ ಹಾಕೋಕ್ ಹೋಗೋದೇನೋ ತಗ್ಲಾಕ್ಸ್ಕೊಂಡ್ರಲ್ಲ, ಹಂಗ್ ಮಾಡ್ಕೊಂಬಿಟ್ಟಲು. ಅಣ್ಣ ಐಡಿಯಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ತಾಳ್ಮೆ ತಾಳ್ಮೆ ತಾಳ್ದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವು ಇವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಅವನು ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಆಗ್ಬೋದು. ಏ ಅಂಕ ಬರ ಇಲ್ಲಿ. ಗಂಡನ ಮಾತು ಕೇಳಿಲ್ಲ ಅಂದ್ರೆ ಇದೇ ಆಗದು ನಿಂಗೆ. ನಡಿಯ ಮನೆಗೆ. ತೆಗಿಲ ಕೈನಾ. ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ. ಯಾವ ಸೀಮೆ ಅಪ್ಪನೇ ನೀನು? ಗಂಡನ ಜೊತೆ ಹೆಂಡತಿ ಜಗಳ ಮಾಡ್ಕೊಂಡ್ ಬಂದಾಳ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು. ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟೆ ತರ ಮಾಡ್ಕೊಂಡಿದ್ಯಲ್ಲ. ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡಸಲ್ಲ? ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ನೀನು ಅಷ್ಟೇ ಕಣಮ್ಮ. ಬೇಲಿ ಇಲ್ದಿರ ಹೊಲ ಅಂದ್ರೆ ಪೋಲಿ ದನಗಳೆಲ್ಲ ಒಳಗ್ ನುಗ್ಬಿಡ್ತವೆ. ಹೋಗು, ನಿನ್ ಗಂಡ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಆಯ್ತಣ್ಣ. ಹೋಗು. ಏನ್ ಆಶ್ಚರ್ಯ, ಎಷ್ಟೊಂದು ಪಂಚಾಯತಿ ಮಾಡಿದ್ರು ಹೆಂಡ್ತಿನೇ ಬೇಡ ಅಂತಿದ್ದವನು ಇಷ್ಟು ಸುಲಭ ಕರ್ಕೊಟ್ಟೋದ್ನಲ್ಲ. ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು. ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನೆ, ಆದ್ರೆ ಅವ್ನ ಹೆಂಡತಿ ಹೆಸರು ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳೋದೇ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕ ನನ್ನ ಮಗನ ಮನೆ ಬಾಗಿಲು ತಟ್ಟಿತ್ತು ಅಂತ? ಯಾಕೆ? ಯಾರೇ ಆಗಿದ್ ಗಂಡ ಹೆಂಡ್ತಿನ ಒಂದ್ ಮಾಡಕಣ. ಅಯ್ಯಯ್ಯೋ, ನನ್ಗ ಅರ್ಥನೇ ಆಗ್ನಿಲ್ವೇ. ಅರ್ಥ ಆಗಿದ್ರೆ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದ. ಹೋಗು, ನಿನ್ ಮಗಳು ಬಾಳ್ ಬೆಳಗಿದ ಪುಕ್ಸಟ್ಟೆ ಕಾಲ್ ನಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ. ಪುಕ್ಸಟ್ಟೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನಾನು. ದೇವ್ರಂತ ಮನುಷ್ಯರು ನೀವು, ನಿಮ್ಗೆ ಎಂತ ಕೆಲ್ಸ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಆಯ್ತಾಯ್ತಾಯ್ತು, ಏನು ಯೋಚನೆ ಮಾಡ್ಬೇಡಿ. ಎಲ್ರು ತೆಪ್ ಮಾಡ್ತಾರೆ. ತೆಪ್ ಮಾಡುವಾಗ ನಾವ್ ತೆಪ್ ಮಾಡ್ತಿದೀವಿ ಅಂತ ಅವ್ರಿಗೆ ತಿಳಿಯಾಕಿಲ್ಲ. ಅದಕ್ಕೆ ಸದ್ಯ ಈಗ್ಲಾರು ತಿಳಿತಲ್ಲ ನಾನ್ ಎಂತವನು ಅಂತ. ತಿರ್ಬೋಗಿ ನನ್ ಮಗನೇ. ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು. ನಮ್ಮೂರಲ್ಲಿ ಇನ್ಯಾವುದೇ ಪಂಚಾಯತಿ ಆಗ್ಲಿ ನಿನ್ನೇ ಕರೆಸ್ತೀನಿ ಕಣಪ್ಪ. ಖಂಡಿತ ಬರ್ತೀನಿ.
ಯಾಕೆ ಇನ್ನೊಂದ್ಸರಿ ಕದ ತಟ್ಟಿ ಕೆರದಲ್ಲಿ ಹೊಡ್ಸ್ಕೊಳಕ ಜಾಡ್ಸ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು. ನೋ ಐಡಿಯಾ ಅಂದ್ರೆ ಐಡಿಯಾ. ಇದು ಕುರುಬನ ರಾಣಿ ನಗ್ಮ. ಇವಳನ್ನ ಇಟ್ಕೊಂಡು ನಾನೇನು ಕುಂಬಾರನ ರಾಣಿ ಸಿನಿಮಾ ತೆಗಿಲ ಶಾಸ್ತ್ರಿಗಳೇ. ಹೋಲ್ಕೆಗೆ ಹಾಗೆ ಹೇಳದ್ನಮ್ಮ. ನೋಡಿ, ನಗ್ಮಾ ತರನೇ ಕಣ್ಣು, ನಗ್ಮಾ ತರನೇ ಮೂಗು, ನಗ್ಮಾ ತರನೇ ತುಟಿ. ಏ ಬೇಡಪ್ಪ, ನನ್ ಮಗನ್ಗಿಂತ ದಪ್ಪಕ್ಕಿದ್ದಾಳೆ. ಅಲ್ವಾ? ಇಲ್ಲಿ ನೋಡಿ, ರೋಜಾ. ಹೆಸರು ರೋಜಾ, ಆದ್ರೆ ಈ ಹುಡುಗಿ ತಲೆ ಮೇಲೆ ರೋಜಾ. ಇಲ್ಲಿ ನೋಡಿ, ಕಣ್ಣು ರೋಜಾ ತರನೇ, ತುಟಿ ಅಂತೂ ರೋಜಾ ತರನೇ, ಮೂಗು ರೋಜಾ. ಆ, ಈ ರೋಜಾ, ಗುಲಾಬಿ, ಮಲ್ಲಿಗೆ ಇದ್ಯಾವುದು ಬೇಡ ಶಾಸ್ತ್ರಿಗಳೇ. ನೋಡಿ, ಲಕ್ಷಣವಾಗಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿರೋ ಒಂದ್ ಒಳ್ಳೆ ಹುಡುಗಿ ಫೋಟೋ ತೋರಿಸಿ. ಇಲ್ಲಿ ನೋಡಿ, ಮಾಧುರಿ ದೀಕ್ಷಿತ್. ರೇ ಶಾಸ್ತ್ರಿಗಳೇ, ಮುಚ್ಚಿರಿ ನಿಮ್ ಅಡಪಾನ. ನೀವು ತೋರಿಸಿರೋ ಹೆಣ್ಮಕ್ಳನ್ನ ನಾವೇನಾದ್ರೂ ಮದುವೆ ಮಾಡ್ಕೊಂಡ್ಬಿಟ್ರೆ ಊರಲ್ಲಿರೋ ಮುದುಕರೆಲ್ಲ ಅವಳ ಹಿಂದೆ ಜಲ್ ಸುರಿಸ್ಕೊಂಡ್ ಸುತ್ತದನ್ನ ನಾವ್ ನೋಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೀರಾ. ಶ್ರೀದೇವಿ ಅನ್ಬಿಟ್ಟು ಯಾರೋ ಮೂದೇವಿನ ತೋರಿಸಿ ಮೂಲೆ ಮನೆ ಮಾದೇವನಿಗೆ ಮಠ ಹತ್ತಿಸ್ಬಿಟ್ರಿ. ಮೂನು ಟುಣ್ಣ ತೋರಿಸ್ಬಿಟ್ಟು ಹಿಂದಿನ ಮನೆ ತಿಪ್ಪೇಸನ ಟೆಂಟೆ ಎತ್ತಿಸ್ಬಿಟ್ರಿ. ಈಗ ಮಾಧುರಿ ದೀಕ್ಷಿತ್ ಅನ್ಬಿಟ್ಟು ಮಂಜು ಮಾಲಿನಿನ ಗಂಟಾಕಿ ನಮ್ಮನ್ನ ಮಟಾಸ್ ಮಾಡ್ಬೇಕು ಅಂತ ಇದ್ದೀರಾ. ಅಯ್ಯಯ್ಯೋ, ನಾನ್ ಮೂಗ್ ಮುಟ್ಕೊಂಡು ಆಣೆ ಮಾಡಿ ಹೇಳ್ತೀನಪ್ಪ, ಖಂಡಿತ ನನ್ಗ ಆ ದುರ್ಬುದ್ಧಿ ಇಲ್ಲಪ್ಪ. ಮತ್ತದೆಲ್ಲ ಹೆಂಗಾಯ್ತು? ಅಲ್ಲಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಅವರವ ಸಮಾಧಿನ ಅವರವರೇ ತೊಳ್ಕೊಂಡ್ರೆ ವಾಕ್ಯನಿಡು. ನೋಡಿ ಶಾಸ್ತ್ರಿಗಳೇ, ನನಗಂತ ಬಂಡ ಬದುಕು ಬೇಕಾಗಿಲ್ಲ. ನನಗೆ ರಂಬೆ ಉರುಷನು ಬೇಕಾಗಿಲ್ಲ. ನಮ್ಮ ಅಮ್ಮನಿಗೆ ಒಬ್ಳು ಮುದ್ದಿನ ಸೊಸೆ ಬೇಕು. ನಾನು ನನ್ನ ತೋಳಲೆ ದುಡಿದು ಅವಳನ್ನ ಸಾಕ್ತೀನಿ. ಆಯ್ತಪ್ಪ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಒಂದ್ ಫಿಗರ್ನ, ಫಿಗರ್ ಒಂದು ಹುಡುಗಿನ ಸೆಟಪ್ ಮಾಡ್ತೀನಿ. ಸೆಟಪ್ ನಿನ್ ಗೆಟಪ್ಗೋಸ್ಕರ. ಅಮ್ಮ ನಾ ಬರ್ಲಮ್ಮ. ಹೋಗ್ ಬನ್ನಿ. ಅಪ್ಪ ನಾ ಬರ್ಲಪ್ಪ. ಬರಬೇಡಿ, ರೈಟ್ ಹೇಳಿ. ಶಾಸ್ತ್ರಿಗಳೇ, ಒಂದಾಗಕ್ಕಿಲ್ಲ 2 ನೋಡಿ. ಅದೇ ಮುಹೂರ್ತಾಗೆ ನಾನು ತಾಳಿ ಕಟ್ಬಿಡ್ತೀನಿ. ನಿನಗೂ ಅದೇ ಮುಹೂರ್ತ ಬೇಕೇನಾ? ಹ್ಮ್ ಹೌದಣ್ಣ, ನೀ ಸುಮ್ಕಿದ್ ಬಿಡಣ. ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಹೋದಂಗೆ ನಾನು ತಾಳಿ ಕಟ್ಬಿಡ್ತೀನಿ. ಇಲ್ದಾರ ನಂಗೆ ಯಾರು ಅವ್ರಣ್ಣ ಮದುವೆ ಮಾಡಕ್ಕೆ? ಯಾಕೋ ಹಾಗಂತೀಯ? ನಾನಿಲ್ವೇನೋ? ಒಂದಲ್ದಿದ್ರೆ 2 ಮದುವೆ ಮಾಡಿಸ್ತೀನಿ. 2 ಅಯ್ಯೋ ಬೇಡಪ್ಪ, ಮೊದಲನೇ ಸತ್ ಮೇಲೆ ಬೇಕಾದ್ರೆ 2 ಮಾಡ್ಕೋತೀನಿ. ಕೇಳ್ದೇನಮ್ಮ, ಇನ್ನು ಮದುವೆನೇ ಆಗಿಲ್ಲ, ಎಂಡ್ರನ್ನ ರೈಟ್ ಹೇಳಿಸ್ತಾವನೆ. ಪ್ರೈಮ್ ಮಿನಿಸ್ಟರ್ ಪಿ ತರ ಡೌ ಮಾಡು, ತೆಗಿ ಬಾಗ್ಲು. ಎಲ್ಲ ನೆಟ್ಗೈತಾ? ಎಲ್ಲಿ ಬಾ ಇಂಗ್ಲಿಷ್ ಸಾಂಗ್ ಆಡ್ಕೊಂಡು ಓ ಫಾಲೋ ಮೀ. ಬಾಡಿಗೆ ನಾಯಿ ಕಡು ಜನರೇಟರ್ ಬಾಯಿ ಹಾಕ್ಬಿಟ್ಟು ಹುಷಾರು. ಅದಕ್ಕೆ ನಿಮ್ಮನ್ ಮುಂದೆ ಬಿಟ್ಟಿರೋದು. ಪಲ್ ನನ್ ಮಗ. ನಮಸ್ಕಾರ. ಒಂದೇ ಒಂದ್ ಬುದ್ಲಿ ಬಿದ್ರೆ 150 ಕೋಟಿ ಅಂದರು. ಸಿಎಂ ಸೈನ್ಯ ಮಾಡಲ್ಲ ಅಂತಾನೆ. ಪ್ರೈಮ್ ಮಿನಿಸ್ಟರ್ಗೆ ಕೇರ್ ಮಾಡಲ್ಲ ಅಂದ್ರೆ ಸಿಎಂ ಯಾವ್ದೋ ಲೆಕ್ಕ ನನಗೆ. ನಾನ್ ಹೇಳ್ದೆ ಅಂತ ಹೇಳು, ಲಬಕ್ಕತ್ತ ಸೈನ್ ಹೊಡ್ಬಿಡ್ತಾನೆ. ಅಣ್ಣಣ್ಣ ಫೋನ್. ಯಾರು? ಯಾರು? ಜಡಿಯಪ್ಪನ? ಏನ್ರಿ ಚೆನ್ನಾಗಿದ್ದೀರಾ? ನಾನೇನ್ ಮಾಡ್ತಾ ಇದ್ದೀನ ಇಲ್ಲಿ? ಹರಿಕತೆ ಮಾಡ್ತಾ ಇದೀನಿ ರೇ, ಜಾಗಿ ಮಾಡ್ತಾ ಇದೀನಿ ಕಣ್ರಿ. ಏನ್ ಸಮಾಚಾರ? ಸರ್ಕಾರ ಉಳಿಸ್ಬೇಕಾ? ಬೊಲೆ ಜಡಿಯಪ್ಪ ಕಣ್ರಿ, ನೀವು MLAಗಳು ಪರ್ಚೇಸ್ ಮಾಡ್ರಿ. ಏನೋ ಅಜ್ಜನ ಕಿರಿಕ್ ಮಾಡ್ತಾವ್ರ? ಕಿರಿಕ್ ಮಾಡೋರ್ ನಾವ್ ಒಂದ್ ಕೆಲಸ ಮಾಡ್ರಿ, ವಿಜಯನಗರ ಜಯಮ್ಮನ್ ಮನೇಲಿ ಕೂಡಾಕ್ಬಿಡಿ. ಎಲ್ಲ ನನ್ನ ಮಕ್ಕಳು ಸೇರಿ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ದಮ್ಮಯ್ಯ, ಅಡ್ಡ ಬಿದ್ದೆ. ನಮಸ್ಕಾರ. ಬೈ ಮಿಸ್ಟರ್ ತಿಪ್ಪೆ, ಏನ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ? ಡೈಲಿ ಜಾಗಿಂಗ್ ಮಾಡ್ತಾ ಇದೀನಿ ಸರ್. ತಮ್ಮ ತರಹ 40 kg ಕಮ್ಮಿ ಆಗ್ಬಿಟ್ಟಿದ್ದೀನಿ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತಿದ್ದಳಿ, ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋಯ್ತು. ಎಲ್ಲಿದ್ದಳಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ. ಏನ್ ಮಾಡೋದು, ಕೆಲ್ಸ. ನಮ್ಮ ಟಿಫನ್, ಮೀಲ್ಸ್, ಮಲೇಷಿಯಾ, ಕಾಫಿ, ಕಂಬೋಡಿಯಾ. ಸಾಧ್ಯವಾದ್ರೆ ರಾತ್ರಿ ಕರ್ನಾಟಕದ ರಾಗಿ ಮುದ್ದೆ, ಸಿಕ್ಕಿದ್ರೆ ಸ್ವಲ್ಪ ನಿದ್ರೆ. ಯಾರಿವಳು? ನನ್ನ ಮಗಳು ಸ್ವೀಟ್ 20. ಈ ಭಿಕ್ಷುಕನ ಮಗಳು ಮಿಸ್ಟರ್ ತಿಪ್ಪೆ, ಎಸ್ ಸರ್. ದೇಶ ವಿದೇಶಗಳಲ್ಲಿ ನಾನು ಬೆಳ್ಳಗಿರೋ ಕರ್ರಗಿರೋ ಫಿಗರ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ, ಆದ್ರೆ ಸೂಪರ್ ಫಿಗರ್. ಇವಳ ಹೆಸರು ಐಶ್ವರ್ಯ. ಐಶ್ವರ್ಯ. ಮೈ ಮನಸ್ಸು ಎಲ್ಲ ಐಶ್ವರ್ಯನೇ ತುಂಬ್ಕೊಂಡ್ಬಿಟ್ಟಿದ್ಯಾ? ಸೂಪರ್ ಸೂಪರ್. ಶಿವಪೂಜೆಲ್ ಕರಡಿ ಬಿಟ್ಟಂಗಾಯ್ತು. ಯಾರು? ಗೌರ್ನರ? ಜಸ್ಟ್ ಎ ಮಿನಿಟ್. ಮಿಸ್ಟರ್ ತಿಪ್ಪೆ, ನಾನು ಆಮೇಲೆ ಸಿಗ್ತೀನಿ. ಬಾ. ಮಿಸ್ಟರ್ ಗವರ್ನರ್, ಈ ಸರ್ಕಾರ ಉಳಿಸೋ ಮ್ಯಾಟ್ರಲ್ಲಿ ವಿಜಯನಗರ ಜಯಮನ್ ಮನೆ ತಗಲಾಕೊಂಬಿಡಿ, ಮಾತಾಡೋಣ. ಓಕೆ. ಡ್ಯಾಡಿ, ಯಾರಿವ್ರು?
ಅಯ್ಯೋ ಎಂಥ ಮಾತು ಕೇಳ್ಬಿಟ್ಯಮ್ಮ. ನನ್ ಕೇಳ್ದಂಗೆ ಬೇರೆ ಯಾರನ್ನಾರು ಕೇಳ್ಬಿಟ್ಯಾ? ಇವನು ಯಾವ್ದೋ ಸಣ್ಣ ವಿಷಯಕ್ಕೋಸ್ಕರ ಟಾಟಾ ಮಾಡಿ ದೂರ ಇಟ್ಬಿಟ್ಟ, ಬಿರ್ಲಾನ ಮನೆ ಬಾಗ್ಲಲ್ಲೇ ಕಾಯಿಸ್ಬಿಟ್ಟ. ಇವನಿಗೆ ಮಂತ್ರಿ ಅಂದ್ರೆ ಕಂತ್ರಿ ನಾಯಿ ತರ ನೋಡ್ತಾನೆ, ಫಾರಿನ್ ಅಂದ್ರೆ ಪಕ್ಕದ ಮನೆ ಇದ್ದಂಗೆ, ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮದುವೆ ಆಗ್ಬೇಕಾದ್ರೆ ಸಾಲ ಕೊಟ್ಟಿರ್ಲಿಲ್ವೇನಮ್ಮ ಕುಬೇರ? ಅವನೇ ಕಣಮ್ಮ ಇವನು. ಇಷ್ಟು ದಿನ ಇವ್ರು ನಿಮ್ ಫ್ರೆಂಡು ಅಂತ ಮೊದ್ಲೇ ಯಾಕೆ ನನ್ಗೆ ಹೇಳಲಿಲ್ಲ? ಅಯ್ಯೋ, ನಿಮ್ಮಮ್ಮನ ರೌದ್ರಾವತಾರದಲ್ಲಿ ನನ್ಗೆ ಇದನ್ನೆಲ್ಲ ನಿನ್ಗೆ ಹೇಳೋದಿಕ್ಕೆಲ್ಲಮ್ಮ ಪರ್ಮಿಷನ್ ಕೊಡ್ತಾಳೆ. ನನಗೊಂದು ಆಸೆ ಕಂದ, ಏನ್ ಡ್ಯಾಡಿ? ಏನಾದ್ರೂ ಮಾಡಿ ಆ ನನ್ನ ಮಗನ ಕ್ಯಾಚ್ ಮಾಡಿ ನಿನ್ಗೆ ಅವನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ, ಆಮೇಲೆ ನೀನು ದಿವಸ ಕಾಫಿನ ಕಾಂಬೋಡಿಯಾದಲ್ಲಿ, ಟಿಫನ್ ನ ಟರ್ಕಿಯಲ್ಲಿ, ಮಿಲ್ಸ್ ನ ಮಲೇಷ್ಯಾದಲ್ಲಿ ಮಾಡಿ ಭಾರತಕ್ಕೆ ಬಂದು ಬೆಚ್ಚಿಗೆ ಮಲಗೋದಲ್ಲಮ್ಮ. ಆ ದೇವ್ರು ನನ್ನ ಆಸೆನ ಯಾವತ್ತಮ್ಮ ನೆರವೇರಿಸ್ತಾನೆ. ಆಹಾ